ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ದಾರೆ. ಲೋ ಬಿಪಿಯಿಂದಾಗಿ ಕಲಾವಿದ ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ದಾರೆ. ಬಹಳ ಖ್ಯಾತಿ ಪಡೆದಿದ್ರು. ತಮ್ಮ ಸಮಯ ಪ್ರಜ್ಞೆಯಿಂದ, ಹಾಸ್ಯ ನಟನೆಯಿಂದ ಕಾಮಿಡಿ ಕಿಲಾಡಿ 3ನೇ ಸೀಸನ್ ವಿನ್ನರ್ ಕೂಡ ಆಗಿದ್ರು ರಾಕೇಶ್ ಪೂಜಾರಿ. ಲೋ ಬಿಪಿಯಿಂದಾಗಿ ಕುಸಿದು ಬಿದ್ದಿದ್ರು ರಾಕೇಶ್ ಪೂಜಾರಿ. ಹೃದಯಾಘಾತದಿಂದ ಯುವ ಕಲಾವಿದ ಮೃತಪಟ್ಟಿದ್ದಾರೆ. ವಿಧಿ ಎಷ್ಟು ಕ್ರೂರ ನೋಡಿ. ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ನಟ ರಾಕೇಶ್ ಪೂಜಾರಿ ಮೃತಪಟ್ಟಿದ್ದಾರೆ. ಲೋ ಬಿಪಿಯಿಂದಾಗಿ ಹೃದಯಾಘಾತ ಸಂಭವಿಸಿದೆ. ನಿಟ್ಟೆ ಬಳಿ ಮೆಹಂದಿ ಕಾರ್ಯಕ್ರಮದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಕೆಲಸ ಆಯಿತು. ಆದರೆ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಕಾಮಿಡಿ ಕಿಲಾಡಿಗಳು ಸೀಸನ್ 3 ಖ್ಯಾತಿಯ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ನಿಧನ ಆಗಿದ್ದಾರೆ. ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡುವಂಥ ಕೆಲಸ ಆಯಿತು. ಆದರೂ ಕೂಡ ಅವರು ಉಳಿಲಿಲ್ಲ. ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ನಿಜಕ್ಕೂ ಅವರ ಆಪ್ತ ಬಳಗದಲ್ಲಿ, ಆಮೇಲೆ ಅವರ ಜೊತೆ ಇದ್ದಂಥವ್ರೆಲ್ಲರಿಗೂ ಕೂಡ, ನಮಗೂ ಕೂಡ ಒಂದು ರೀತಿ ಶಾಕಿಂಗ್ ವಿಚಾರ ಇದು. ಇನ್ನು ಕಾಂತಾರ ಚಾಪ್ಟರ್ 1 ಶೂಟಿಂಗನ್ನು ಮುಗಿಸಿ ಬಂದಿದ್ರು ರಾಕೇಶ್ ಪೂಜಾರಿ. ನಿನ್ನೆ ಅಷ್ಟೇ ಬೆಳಗ್ಗೆ ಶೂಟಿಂಗಲ್ಲಿ ಭಾಗಿಯಾಗಿದ್ರು. ಸಿನಿಮಾ ಬ್ಯೂರೋ ಹೆಡ್ ನಮ್ಮ ರವಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಚ್ಚಿನ ಡೀಟೇಲ್ಸನ್ನು ಪಡ್ಕೊಳ್ಳೋಣ. ರವಿ, ಈಗ ನಿಜಕ್ಕೂ ಒಂದು ರೀತಿ ಶಾಕಿಂಗ್ ವಿಚಾರ. ಲೋ ಬಿಪಿಯಿಂದಾಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ಮೃತಪಟ್ಟಿದ್ದಾರೆ. ಆಕ್ಚುಲಾಗಿ ಏನು ನಡೆದಿತ್ತು, ಏನು ಮಾಹಿತಿ ಸಿಗ್ತಾ ಇದೆ? ಎಸ್ ಪ್ರಭು, ಕಾಮಿಡಿ ಕಿಲಾಡಿಗಳು ಸೀಸನ್ 3 ವಿನ್ನರ್ ಆಗಿರುವಂತಹ ರಾಕೇಶ್ ಪೂಜಾರಿ ಅವರು ನಿನ್ನೆ ಒಂದು ಮದುವೆಯೊಂದರಲ್ಲಿ ಕೂಡ ಭಾಗಿಯಾಗಿರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಯಾಕಂತಂದ್ರೆ 2022ರಲ್ಲಿ ಇಟರ ಕಲ್ಯಾಣ ಒಂದು ಧಾರಾವಾಹಿ ಮೂಲಕ ಮತ್ತಷ್ಟು ಜನಗಳಿಗೆ ಪರಿಚಯ ಆದಂತಹ ಅದ್ಭುತವಾದಂತಹ ಕಲಾವಿದ ಅಂತಾನೆ ಹೇಳ್ಬಹುದು. ನಿನ್ನೆ ಒಂದು ಮದುವೆ ಶಾಸ್ತ್ರದಲ್ಲಿ ಭಾಗಿಯಾಗಿದ್ದು, ಅದರ ನಂತರದಲ್ಲಿ ಬೆಳಗಿನ ಜಾವ 3:30 ಅಂದ್ರೆ 3:30 ಜಾವದಲ್ಲಿ ಲೋ ಬಿಪಿ ಆಗಿ ಪಲ್ಸ್ ರೇಟ್ ಕಮ್ಮಿ ಆಗಿರುವಂತದ್ದು, ಹೃದಯಾಘಾತ ಆಗಿರುವಂತದ್ದನ್ನ ನಾವು ಕಾಣ್ತಾ ಇದೀವಿ ಪ್ರಭು ಅವರೇ. ಎಲ್ಲೋ ಒಂದ್ ಕಡೆ ಈ ವಿಚಾರವನ್ನ ತಿಳಿದಾಗ ಶಿವರಾಜ್ KR ಅವರು ಕೂಡ ಕೆಲವೊಂದಿಷ್ಟು ಅವರ ಒಂದು ಒಡನಾಟ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಕಾಮಿಡಿ ಕಿಲಾಡಿಗಳ ಮೂಲಕ ಪ್ರತಿಯೊಬ್ಬರ ಮನೆಗೂ ತಲುಪಿರುವಂತಹ ಕಾಮಿಡಿ ನಟ ಅಂತಾನೆ ಹೇಳ್ಬೋದು ಪ್ರಭು. ಅಂದ್ರೆ ನಿನ್ನೆ ಎಲ್ಲ ಬೆಳಿಗ್ಗೆ ಕಾಂತಾರ ಸಿನಿಮಾ ಶೂಟಿಂಗ್ ಅಲ್ಲಿ ಭಾಗಿಯಾಗಿದ್ರು. ಬಹಳ ಆಕ್ಟಿವ್ ಆಗಿ ಶೂಟಿಂಗ್ ಅಲ್ಲೆಲ್ಲ ಭಾಗವಹಿಸಿ ಬಂದಿದ್ರು ಅಂತೇಳಿ ಗೊತ್ತಾಗಿತ್ತು. ಆಲ್ ಆಫ್ ಎ ಸಡನ್ ಸಾಯುವಂತ ಏಜು ಅಲ್ಲ. ಹೌದು ಪ್ರಭು, ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಸಾಕಷ್ಟು ನಟರು ಕೂಡ ಈ ಎಲ್ಲ ಒಂದ್ ಕಡೆ ಈ ಲೋ ಬಿಪಿ ವಿಚಾರ ಇರಬಹುದು, ಪಲ್ಸ್ ರೇಟ್ ವಿಚಾರ ಇರಬಹುದು, ಹೃದಯಾಘಾತ ಇರಬಹುದು, ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕಲಾವಿದರು ಕೂಡ ಈ ಒಂದು ಇದಕ್ಕೆ ಕೊರೋನಾ ನಂತರದಲ್ಲಿ ಕೆಲವೊಂದಿಷ್ಟು ಕಲಾವಿದರನ್ನು ನಾವು ನೋಡ್ತಾ ಇರುವಂತದ್ದು. ಎಲ್ಲ ಒಂದ್ ಕಡೆ ಕಲಾವಿದರ ಒಂದು ಸಾವಿಗೆ ಕೂಡ ಏನೋ ಒಂದು ವಿಚಾರದಲ್ಲಿ ನೋಡ್ತಾ ಇದ್ರೆ ಎಲ್ಲ ಲೋ ಬಿಪಿ ಈ ಒಂದು ಹೃದಯಾಘಾತ ನೋಡಿದಾಗ ಕೆಲವೊಂದ್ ಕಡೆ ಅಂತಾನೆ ಹೇಳ್ಬಹುದು. ಜೊತೆಗೆ ಇನ್ನೊಂದು ಏನಂದ್ರೆ ಕಾಂತಾರ ಸಿನಿಮಾ ಅನ್ನುವಂಥದ್ದು ಇರ್ಬೋದು. ಇತ್ತೀಚೆಗೆ ಆದಂತಹ ಇನ್ನೊಂದು ಘಟನೆ ಅಂತಂದ್ರೆ ಕಾಂತಾರ ಸಿನಿಮಾದಲ್ಲೇ ಇದನ್ನೇ ಮಾಡಿದಂತ ಒಬ್ಬ ನಟ ಕೂಡ ಇತ್ತೀಚೆಗೆ ಸಾವನ್ನ ಅಪ್ಪಿದ್ರು ಅಂತ ಹೇಳ್ಬೋದು. ಎಲ್ಲ ಒಂದ್ ಕಡೆ ಕಾಂತಾರ ಸಿನಿಮಾದು ಕೂಡ ಎಲ್ಲ ಒಂದ್ ಕಡೆ ಈ ನಂಟನ್ನ ನಾವು ಹೋಲಿಸ್ಕೋಬಹುದು ಅಂತ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ನಿನ್ನೆ ಎಲ್ಲ ಬಹಳ ಆಕ್ಟಿವ್ ಆಗಿ ಶೂಟಿಂಗಲ್ಲಿ ಭಾಗಿಯಾಗಿದ್ರು. ಆಮೇಲೆ ಬಹಳ ಜೋಯಲ್ ಆಗಿರುವಂಥ ವ್ಯಕ್ತಿ. ಅಂದರೆ ಯಾವಾಗಲೂ ನಗ್ತಾ ಇರ್ತಾರೆ, ನಗಿಸ್ತಾ ಇರ್ತಾರೆ. ಶೂಟಿಂಗ್ ಸೆಟ್ಟಲ್ಲೂ ಅಷ್ಟೇ, ಆನ್ ಸ್ಕ್ರೀನು ಅಷ್ಟೇ, ಆಫ್ ಸ್ಕ್ರೀನು ಅಷ್ಟೇ, ಆ ರೀತಿಯಾದಂಥ ವ್ಯಕ್ತಿತ್ವ ಇದ್ದಂತಹ ವ್ಯಕ್ತಿ ರಾಕೇಶ್ ಪೂಜಾರಿ. ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಡರಾತ್ರಿ 3 ಗಂಟೆ 4 ಗಂಟೆ ಸುಮಾರಿಗೆ ಅವರಿಗೆ ಲೋ ಬಿ ಪಿ ಆಗಿ ಕುಸಿದು ಬೀಳ್ತಾರೆ. ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಕೆಲಸ ಆಗುತ್ತೆ. ಆದರೆ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಇತ್ತೀಚೆಗೆ ಮೊನ್ನೆ ಅಷ್ಟೇ ಕಾಂತಾರ ಚಾಪ್ಟರ್ 1ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಕೂಡ ನೀರಲ್ಲಿ ಮುಳುಗಿ ಈಜಾಡುವಂಥ ಸಂದರ್ಭದಲ್ಲಿ ಮೃತಪಟ್ಟಿದ್ದು ಕೂಡ ನಾವು ಗಮನಿಸಿದ್ವಿ. ಎಲ್ಲೋ ಒಂದು ಕಡೆ ಈಗ ರಾಕೇಶ್ ಪೂಜಾರಿ ಕೂಡ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಸಹಜವಾಗಿ ನಿಜಕ್ಕೂ ನಂಬೋದಕ್ಕೆ ಸಾಧ್ಯ ಆಗಲ್ಲ. KR ಶಿವರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಜಕ್ಕೂ ಒಂದು ರೀತಿ ಶಾಕ್ ಆಗ್ತಾ ಇದೆ. ಏನಾಗಿತ್ತು ಸರ್ ಆ್ಯಕ್ಚುಲಿ?
ಗೊತ್ತಿಲ್ಲ ಸರ್, ನನಗೂನು ಶಾಕ್. ಬೆಳಗ್ಗೆ 3:15 ಫೋನ್ ಬಂತು, ಹ್ಮ್ ಈ ತರ ಆಗಿದೆ, ಇಲ್ಲ ರಾಕೇಶ್ ಪೂಜಾರಿ ಅವ್ರೇನ್ ಇಲ್ಲ ಅಂತ ಕೇಳಿದ ತಕ್ಷಣ ನನಗೂ ತುಂಬಾ ಶಾಕ್ ಆಯ್ತು. ಯಾಕಪ್ಪ ಈ ತರ ಇಷ್ಟು ಚಿಕ್ಕ ವಯಸ್ಸಿಗೆ ಕರ್ಕೊಳ್ಳುವಂತದ್ದು ಏನಾಗಿತ್ತು ದೇವ್ರಿಗೆ? ಹ್ಮ್ ಹ್ಮ್ ಆಕ್ಚುಲಿ ರಾಕೇಶ್ಗೆ ಏನಾಗಿತ್ತು ಅನ್ನೋದಕ್ಕಿಂತ ದೇವ್ರಿಗೆ ಏನಾಗಿತ್ತು ಅಂತ ಕೇಳಬೇಕು. ಹ್ಮ್ 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 ಅಲ್ಲ, ನೆನ್ನೆಲ್ಲ ಶೂಟಿಂಗಲ್ಲೆಲ್ಲ ಹೋಗಿದ್ರು, ನೆನ್ನೆ ಪ್ರೋಗ್ರಾಮ್ಗೆಲ್ಲ ಅಟೆಂಡ್ ಮಾಡಿದ್ರು, ಏಕಾಏಕಿ ಆ ಥರ ಆಯಿತು ಅಂತೇಳಿ ನಿಮ್ಗೆ ಯಾವಾಗ ವಿಷಯ ಯಾವಾಗ ಗೊತ್ತಾಯ್ತು ನಿಮಗೆ? ನನಗೆ ಈಗ ಮಧ್ಯರಾತ್ರಿ 3:15 ಗೊತ್ತಾಯ್ತು. ಹಾಂ ಹಾಂ ನಾನು ಆಕ್ಚುಲಿ ಧಾರವಾಡಿಂದ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದೆ, ಮಲಗ್ಬಿಟ್ಟಿದ್ದೆ. ಹ್ಮ್ ಹ್ಮ್ ಸೊ ಅವಾಗ ಅವ್ರು ಫೋನ್ ಮಾಡಿ ಹೇಳಿದ ತಕ್ಷಣ ನನ್ಗೆ ತುಂಬಾ ಅಂದ್ರೆ ತುಂಬಾ ಶಾಕ್ ಆಗೋಯ್ತು. ಏನ್ ಆಗ್ತಿದೆ ಅನ್ನೋದಕ್ಕೆ ಶಾಕ್ ಆಯ್ತು. ಹ್ಮ್ ಹ್ಮ್ ಅಂದ್ರೆ ನಿಮ್ ಜೊತೆ ಬಹಳ ಒಡನಾಟ ಇತ್ತು, ಬಹಳ ಕ್ಲೋಸ್ ಆಗಿ ಇರ್ತಿದ್ರಿ ಸೆಟ್ ಅಲ್ಲೆಲ್ಲ. ಹೌದೌದು, ಎಲ್ಲಾರ ಜೊತೆನೂ ನನ್ನ ಜೊತೆ ಇರ್ತಲ್ಲ ಪಾಪ, ಎಲ್ಲಾರ ಜೊತೆನೂ ಅಷ್ಟು ಚೆನ್ನಾಗಿರ್ತಿದೆ ಅಂತ ಹುಡುಗ. ಹ್ಮ್ ಹ್ಮ್ ತುಂಬಾ ಜಾವಿಯಲ್ ಪರ್ಸನ್, ಜೊತೆಗೆ ಎಲ್ರು ತುಂಬಾ ಪ್ರೀತಿಯಿಂದ ಮಾತಾಡ್ತಿದೆ ಅಂತ ಹುಡುಗ. ಹ್ಮ್ ಹ್ಮ್ ತೆರೆ ಮುಂದೆ ಆಗಿರ್ಬೋದು, ತೆರೆ ಹಿಂದೆ ಆಗಿರ್ಬೋದು, ಲವಲವಿಕೆಯಿಂದ ಇರ್ತಿದ್ದಿತ್ತು. ಹ್ಮ್ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಈ ತರ ನೀವು ಯಾವಾಗ ಮಾತನಾಡಿದ್ರಿ? ಈಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಾ? ನಾವು ತುಂಬಾ ದಿನ ಆಗಿತ್ತು ಸಿಕ್ಕಿ, ಹಾ ಹಾ ತುಂಬಾ ದಿನ ಆಗಿತ್ತು. ಈ ಕಡೆ ಸಿನಿಮಾ ಶೂಟಿಂಗ್ ಗಳೆಲ್ಲ ಬಿಸಿ ಇದ್ರು, ನಾವು ಬಿಸಿ ಇರ್ತಿದ್ವಿ ಬೇರೆ ಕಡೆ. ಹ್ಮ್ ಹ್ಮ್ ಸೊ ಹಾಗಾಗಿ ಸಿಕ್ಕಿರ್ಲಿಲ್ಲ. ಹ್ಮ್ ಬಟ್ ಸಿಕ್ಕಾಗೆಲ್ಲ ಮಾತ್ರ ಅಣ್ಣ ಅಣ್ಣ ಅಂತ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ನಮಗೂ ಅವ್ರನ್ನ ಹಗ್ ಮಾಡ್ಬಿಟ್ಟು ಮಾತಾಡ್ಸೋಕೆ ಖುಷಿ. ಹ್ಮ್ ಹ್ಮ್ ಆ ವ್ಯಕ್ತಿ ದಿಢೀರಂತ ಸಿಕ್ಕೋದ್ರು ಅಂತಂದ್ರೆ ಅದನ್ನ ಕೇಳೋದಕ್ಕೆ ಜೀರ್ಣಿಸ್ಕೊಳಕ್ಕೆ ಆಗ್ತಿಲ್ಲ ಅದು. ಹೌದು, ನಿಜ ನಿಜ. ಆಮೇಲೆ ಅವ್ರ ಜೊತೆ ನೀವು ಕಳೆದಂತ ಕ್ಷಣಗಳನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಸರ್? ಹೌದು, ನಾವು 3-4 ಸ್ಕಿಟ್ಗಳೆಲ್ಲ ಮಾಡಿದ್ವಿ ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ ನಲ್ಲಿ. ಹ್ಮ್ ಹ್ಮ್ ಅದ್ರಲ್ಲಿ ಅವರು ಅರ್ಜುನ್ ಜನ್ಯ ಅವ್ರ ತರ ಆಕ್ಟ್ ಮಾಡಿದ್ರು, ನಾನು ವಿಜಯ್ ಪ್ರಕಾಶ್ ಸರ್ ತರ ಆಕ್ಟ್ ಮಾಡಿದ್ದೆ. ಹ್ಮ್ ಸೊ ಅವಾಗ ಆಕ್ಚುಲಿ ಅವ್ರನ್ನು ನಾನ್ ನಕ್ಕಿದ್ದೀನಿ ಸ್ಟೇಜ್ ಅಲ್ಲಿ ಆ ಪರ್ಫಾರ್ಮೆನ್ಸ್ ಗೆ. ಹೌದು, ಅಷ್ಟು ಒಳ್ಳೆ ನಟ. ಮತ್ತೆ ಊರ್ ಕಡೆ ಎಲ್ಲ ರಂಗಭೂಮಿನೆಲ್ಲ ಕೆಲಸ ಮಾಡಿರುವಂತವ್ರು. ಹ್ಮ್ ಹ್ಮ್ ಕಾಮಿಡಿ ಕಿಲಾಡಿಗಳಲ್ಲಿ ಮರಿಯಬ್ಬಾವು ಅಂತಾನೆ ಕರೆಯಾರ ಅವ್ರನ್ನ, ಅಷ್ಟು ನಗುತ್ತಂತ ವ್ಯಕ್ತಿ. ಹ್ಮ್ ಹ್ಮ್ ಅವನು ಕುಡುಕನ ಕ್ಯಾರೆಕ್ಟರ್ ಮಾಡಿದಾಗ ಅದನ್ನ ನಾನು ಪದೇ ಪದೇ ಮೊಬೈಲ್ ಬಂದ್ರೆ ಮತ್ತೆ ನಾನು ಕುಡ್ಕೊಂಡು ನೋಡ್ತಾ ಇರ್ತೀನಿ ಅದನ್ನ. ಹ್ಮ್ ಹ್ಮ್ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಬರೀ ಯುವಕರೇ, ಅಂದ್ರೆ 30 ವರ್ಷ 35 ವರ್ಷ 10ನೇ ಕ್ಲಾಸು ಈ ತರದವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಏನ್ ಅನ್ಸುತ್ತೆ? ಏನು ಅಂತ ಗೊತ್ತಾಗ್ತಾ ಇಲ್ಲ ಸರ್, ನಮಗೂ ಏನು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ. ಎಲ್ಲೋ ವಯಸ್ಸಾಗಿದ್ದಾಗ ಆಗ್ತಿತ್ತು. ಮೊನ್ನೆ ನನಗ್ ಗೊತ್ತಾದಂಗೆ ಒಂದು 14 ವರ್ಷದ ಹುಡುಗನ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಹೌದು ಹೌದು. ಸೊ ಏನಕ್ಕೆ ಏನಾಗ್ತಿದೆ ಪ್ರಪಂಚದಲ್ಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹ್ಮ್ 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 ಯಾಕೆ ನಮ್ಗೊಂದೇ ಬೇಜಾರು ಏನಂತಂದ್ರೆ, ಓಕೆ ಇಷ್ಟೊಂದು ಜನಗಳಿಗೆ ಚಿರಪರಿಚಯವಾಗುವಾಗ ಮಾಡಿ, ಅವರಿಂದ ಜನಗಳ ನಕ್ಕು ಅವ್ರ ನೋವನ್ನ ಮರೆಯೋ ತರ ಮಾಡಿ, ಅಯ್ಯಪ್ಪನ ನೆನಪಲ್ಲಿ ಇಟ್ಕೊಳ್ಳೋ ತರ ಮಾಡಿ, ಇವ್ರದೊಂದು ವಿಡಿಯೋ ಹಾಕೊಂಡು ನೋಡಿ ಅವ್ರ ನೋವನ್ನ ಮರೆಯೋ ತರ ಮಾಡಿ, ಯಾಕೆ ಇಷ್ಟು ಬೇಗ ಇಷ್ಟೊಂದು ಸಕ್ಸಸ್ ಕೊಟ್ಟು ಯಾಕೆ ಕರ್ಕೊಬೇಕು ಅಂತ ಅನ್ಸುತ್ತೆ ಮನ್ಸಿಗೆ. ತುಂಬಾ ಒಳ್ಳೆ ವ್ಯಕ್ತಿ ಸರ್. ಅಂದ್ರೆ ಸುಮ್ನೆ ಈಗ ಯಾರು ನಮ್ ಜೊತೆ ಇಲ್ಲ ಅವ್ರನ್ನ ಒಳ್ಳೆಯವರು ಅಂತ ಹೇಳ್ತೀವಿ ಎಲ್ರು, ಆದ್ರೆ ಮನಸಾರೆ ಹೇಳ್ತಾ ಇದೀವಿ, ಒಳ್ಳೆ ಮೃದು ಸ್ವಭಾವಿ ಒಳ್ಳೆ ಮನ್ಸಿರುವಂತ ವ್ಯಕ್ತಿನ ಕಳ್ಕೊಂಡಿದೀವಿ. ನಿಜ ನಿಜ. ಥ್ಯಾಂಕ್ ಯು ಶಿವರಾಜ್ ಅವರೇ, ಅಶ್ವವೇಗ ನ್ಯೂಸ್ ಒಟ್ಟಿಗೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು.